ನಮಸ್ಕಾರ ಮಕ್ಕಳೇ, ನಾವು ಇಂದಿನ ತರಗತಿಯಲ್ಲಿ ಗುಣಿತಾಕ್ಷರಗಳು ಭಾಗ 3 ಪಾಠವನ್ನು ಸುಲಭವಾಗಿ ಕಲಿತ್ಕೊಳ್ತಾ ಹೋಗೋಣ. ಅದರಲ್ಲಿ ಏತ್ವ, ಏತ್ವ, ಐತ್ವ ಈ 3 ಗುಣಿತಾಕ್ಷರಗಳನ್ನು ನಾವು ಸುಲಭವಾಗಿ ಕಲಿತ್ಕೊಳ್ಳೋಣ ಮಕ್ಕಳೇ. ಈ ಪಾಠ ಶುರು ಮಾಡೋದಕ್ಕೂ ಮುಂಚೆ ನೀವು ಪುಟ ಸಂಖ್ಯೆ 15 ಗಮನಿಸಬೇಕು. ಚಿತ್ರವನ್ನು ಕೊಟ್ಟಿದ್ದಾರೆ, ಅಲ್ಲಿ ನೀವು ಗುರುತಿಸಿ ಹೇಳಬೇಕು ಮಕ್ಕಳೇ. ಹಾಗಾದರೆ ಹೇಳ್ತೀರಲ್ವಾ? ಮೊದಲನೇ ಚಿತ್ರದಲ್ಲಿ ಏನಿದೆ ಹೇಳ್ತೀರಾ? ಕೆರೆ, ವೆರಿ ಗುಡ್. ಎರಡನೇ ಚಿತ್ರ ಮೇಕೆ, ವೆರಿ ಗುಡ್. ಮೂರನೇ ಚಿತ್ರ ಸೈನಿಕ ಅಥವಾ ಯೋಧ, ವೆರಿ ಗುಡ್ ಮಕ್ಕಳೇ. ಈಗ ನೀವು ಕೆರೆ, ಏತ್ವದಿಂದ ಶುರುವಾಗೋ ಕೆರೆ ಅನ್ನೋ ಪದ, ನಂತರ ಏತ್ವದಿಂದ ಶುರುವಾಗೋ ಮೇಕೆ ಅನ್ನೋ ಪದ, ನಂತರ ಐತ್ವದಿಂದ ಶುರುವಾಗೋ ಸೈನಿಕ ಅನ್ನೋ ಪದವನ್ನು ನೋಡಿದ್ರಿ ಅಲ್ವಾ? ಈಗ ಕೆಳಗಡೆ ಅಭ್ಯಾಸದ ಪ್ರಶ್ನೆಗಳಿಗೆ ಬನ್ನಿ. ಅದರಲ್ಲಿ ಆಮೇನ್ ಕೊಟ್ಟಿರುವ ಪದಗಳನ್ನು ಗುಂಡಾಗಿ ನಕಲು ಮಾಡಿಸಿ. ನೀವು ಗುಂಡಾಗಿ ನಕಲು ಮಾಡೋದಕ್ಕೂ ಮುಂಚೆ ಒಂದ್ಸಲ ನಾನು ಪದಗಳನ್ನು ಉಚ್ಚಾರಿಸ್ತೀನಿ, ನೀವು ಸಹ ನಾನು ಹೇಳಿದ ಮೇಲೆ ರಿಪೀಟ್ ಮಾಡಬೇಕು. ಏತ್ವ, ಕ ಏತ್ವ ಕೆರೆ, ಗ ಏತ್ವ ಗೆಳೆಯ, ಚ ಏತ್ವ ಚೆಲುವ, ಹ ಏತ್ವ ಹೆಡೆ, ಎ ಏತ್ವ ಎಡೆ, ಬ ಏತ್ವ ಬೆಣೆ, ತ ಏತ್ವ ತೆನೆ, ದ ಏತ್ವ ದೆಸೆ, ಪ ಏತ್ವ ಪೆರೆ, ಮ ಏತ್ವ ಮೆರೆ, ಬ ಏತ್ವ ಬೆಲೆ, ಹವೆ. ಏತ್ವ ಕಲ್ತ್ಕೊಂಡ್ರಿ ಅಲ್ವಾ ಮಕ್ಕಳ? ಈಗ ಏತ್ವ ಪ್ಲಸ್ ದೀರ್ಘ, ಏತ್ವನ ದೀರ್ಘ ಅಥವಾ ಏತ್ವ, ಈ ಗುಣಿತಾಕ್ಷರಕ್ಕೆ ಯಾವ್ಯಾವ ಪದಗಳಿದೆ ನೋಡೋಣ. ಕ ಏತ್ವನ್ ದೀರ್ಘ ಕೇರೆ, ಗ ಏತ್ವನ್ ದೀರ್ಘ ಗೇರು, ಚ ಏತ್ವನ್ ದೀರ್ಘ ಚೇಳು, ಜ ಏತ್ವನ್ ದೀರ್ಘ ಜೇಡ, ಟ ಏತ್ವನ್ ದೀರ್ಘ ಟೇಪು, ಡ ಏತ್ವನ್ ದೀರ್ಘ ಡೇರೆ, ತ ಏತ್ವನ್ ದೀರ್ಘ ತೇರು, ದ ಏತ್ವನ್ ದೀರ್ಘ ದೇವಿ, ನ ಏತ್ವನ್ ದೀರ್ಘ ನೇರಳೆ, ಪ ಏತ್ವನ್ ದೀರ್ಘ ಪೇಟೆ, ಬ ಏತ್ವನ್ ದೀರ್ಘ ಬೇಟೆ, ಮ ಏತ್ವನ್ ದೀರ್ಘ ಮೇಕೆ. ಓಕೆ ಮಕ್ಕಳ, ನೀವು ಸಹ ನಾನು ಹೇಳಿದ ನಂತರ ರಿಪೀಟ್ ಮಾಡಿದ್ದೀರಾ ಅಂತ ತಿಳ್ಕೊಳ್ತೀನಿ. ಈಗ ಐತ್ವ ಆ ಗುಣಿತಾಕ್ಷರಕ್ಕೆ ಸಂಬಂಧಪಟ್ಟಿರೋ ಪದಗಳನ್ನು ಕಲಿಯೋಣ. ಕ ಐತ್ವ ಕೈ, ಗ ಐತ್ವ ಗೈರು, ಚ ಐತ್ವ ಚೈನು, ಜ ಐತ್ವ ಜೈಲು, ಟ ಐತ್ವ ಟೈರು, ದ ಐತ್ವ ಡೈರಿ, ತ ಐತ್ವ ತೈಲ, ದ ಐತ್ವ ದೈವ, ಮ ಐತ್ವ ಮೈ, ಪ ಐತ್ವ ಪೈರು, ಬ ಐತ್ವ ಬೈಗು, ನ ಐತ್ವ ನೈದಿಲೆ. ಓಕೆ ಮಕ್ಕಳೇ, ಇದನ್ನು ವಿಡಿಯೋನ ಪಾಸ್ ಮಾಡಿ ನೀವು ಇನ್ನೊಮ್ಮೆ ಪದಗಳನ್ನು ಸ್ಪಷ್ಟವಾಗಿ ಕೇಳಿಸ್ಕೊಂಡು ನೀವು ಸಹ ಉಚ್ಚರಿಸಿ. ಈಗ ಕೆಳಗಡೆ ಅಭ್ಯಾಸ ಪ್ರಶ್ನೆಗಳಿಗೆ ಬನ್ನಿ. ನೀಡಿರುವ ಪದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿ. ಈಗ ನಾನು ಪದಗಳನ್ನು ಹೇಳ್ತೀನಿ, ನೀವು ಸಹ ನಾನು ಹೇಳಿದ ನಂತರ ರಿಪೀಟ್ ಮಾಡಬೇಕು. ಸೆಳೆ, ಸೇರು, ಸೈನಿಕ, ಹೆರಳು, ಹೇಮ, ಹೈದ, ಸೆಖೆ, ಉಘೆ, ಪೇಡೆ, ರಂಭೆ, ಐದು, ಭೈರವ, ಮೈಸೂರು, ಹೈದರ, ಲೈಲ, ಬೈರಿ, ಶೈವ, ಬೈಗು.
ಇಷ್ಟು ಪದಗಳು ಗೊತ್ತಾಯಿತು ಅಲ್ವಾ ಮಕ್ಕಳೇ? ಈಗ ಮುಂದಿನ ಮೇನ್ಗೆ ಹೋಗೋಣ. ನೀಡಿರುವ ಪದಗಳನ್ನು ಗುಂಡಾಗಿ ಬರೆಯಲು ಹೇಳಿ. ನಾನು ಪದಗಳನ್ನು ಹೇಳ್ತೀನಿ, ನೀವು ನಾನು ಹೇಳಿದ ನಂತರ ಸ್ಪಷ್ಟವಾಗಿ ಉಚ್ಚರಿಸಬೇಕು. ಕೆನೆ, ಕೇಳು, ಕೈದು, ಗೆಳೆಯ, ಗೇಟು, ಚೇಳು, ಚೈನು, ಥೈಥಕ, ಮೈಮರೆ, ನೂರು, ಪೈಪು, ಕೈದಿ. ಓಕೆ ಮಕ್ಕಳೇ, ಈಗ ಮುಂದಿನ ಮೇನ್ಗೆ ಹೋಗೋಣ. ಕೊಟ್ಟಿರುವ ವಾಕ್ಯಗಳನ್ನು ಓದಿಸಿ ಬರೆಯಿಸಿ ಅಂತ ಇದೆ ಅಲ್ವಾ, ಅಲ್ಲಿ ವಾಕ್ಯಗಳನ್ನು ನಾನು ಹೇಳ್ತಾ ಹೋಗ್ತೀನಿ, ನೀವು ಕೇಳಿಸ್ಕೊಂಡು ನಂತರ ರಿಪೀಟ್ ಮಾಡಿ. ಕೆರೆಯ ಏರಿಯ ಮೇಲೆ ಮೇಕೆ ಇದೆ. ಕೆರೆಯ ಏರಿಯ ಮೇಲೆ ಮೇಕೆ ಇದೆ. ಸೈನಿಕರು ದೇಶದ ಗಡಿ ಕಾಯುವರು. ಸೈನಿಕರು ದೇಶದ ಗಡಿ ಕಾಯುವರು. ನೀರಿಗೆ ನೈದಿಲೆ ಶೃಂಗಾರ. ನೀರಿಗೆ ನೈದಿಲೆ ಶೃಂಗಾರ. ಓಕೆ ಮಕ್ಕಳ, ಹಿಂದಿನ ತರಗತಿ ನಿಮಗೆ ಪರಿಣಾಮಕಾರಿಯಾಗಿತ್ತು ಅಂತ ಅಂದ್ಕೊಳ್ತೀನಿ. ನೀವು ಚೆನ್ನಾಗಿ ಕಲ್ತಿದ್ದೀರಾ ಅಲ್ವಾ ಮಕ್ಕಳೇ? ಹಾಗಾದರೆ ನಾವು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನೀವು ಇದೇ ರೀತಿಯ ಇನ್ನಷ್ಟು ವಿಡಿಯೋಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.